ಸಂತೆ ನೋಡೋಣ ಅಂತ ಹೋದರೆ ಮಳೆ ಬಂತು. ಸೊ ನಮ್ಮದು ವ್ಲಾಗ್ ಮಾಡೋಕತ್ತೆ ಮಳೆಯಲ್ಲಿ ಜೊತೆಯಲ್ಲಿ. ಬಟ್ ನೈಸ್ ಎಕ್ಸ್ಪೀರಿಯೆನ್ಸ್. ಹೊಸ ವರ್ಷದಲ್ಲಿ ಅಂದರೆ ಯುಗಾದಿ ಕಳೆದ ನಂತರ ನಾನು ಮಳೆನ ಫೇಸ್ ಮಾಡ್ತಾ ಇರೋದು. ಬೆಂಗಳೂರಲ್ಲಂತೂ ಯುಗಾದಿ ಆಗಿದ ಮೇಲೆ ಮಳೆನೇ ಆಗಿರಲಿಲ್ಲ. ಸೊ ಈಗ ನಮ್ಮ ಊರಿಗೆ ಬಂದಿದ್ದೀನಿ. ಊರಲ್ಲಿ ಫಸ್ಟ್ ಮಳೇಲಿ ನೆನೀತಾ ಶರಣ್ರಿ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅನ್ಕೊತೀನಿ. ಬನ್ನಿ ನಮ್ಮ ಊರಿಗೆ ಹೋಗ್ಬರೋಣ. ನಾನು ನಮ್ಮಜ್ಜಿ ಮನೆಗೆ ರಜೆಯಲ್ಲಿ ಹೋಗ್ಬಂದೆ. ಹೇಗೆ ಕಳೆದೆ ಅಲ್ಲಿ ದಿನಗಳನ್ನ ಅಂತ ನಿಮ್ಮ ಜೊತೆ ಈ ವಿಡಿಯೋ ಮೂಲಕ ತೋರಿಸ್ತೀನಿ. ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಹೋಗಿದ ತಕ್ಷಣ ಬಿಸಿಲಿತ್ತು. ನೀವು ನೋಡ್ದಾಗೇ ಇವ್ರು ನಮ್ಮ ಚಿಕ್ಕ ಮಾವ, ಇವ್ರದ್ದು ತೋಟ ಇದೆ, ಅದನ್ನು ಕೂಡ ಮುಂದೆ ಶೇರ್ ಮಾಡ್ತೀನಿ. ಎಳ್ನೀರು ತಂದಿದ್ರು. ಹೋಗಿದ ತಕ್ಷಣ ಫ್ರೆಶ್ ಅಪ್ ಆಗಿ ಎಳ್ನೀರೆಲ್ಲ ಕುಡಿದ್ವಿ. ಏನೋ ಒಂಥರ ಖುಷಿ, ಅಜ್ಜಿ ಮನೆಗೆ ಹೋಗೋ ಫೀಲಿಂಗು. ಸೊ ನಾನು ಚೈಲ್ಡ್ಹುಡ್ ಹೇಗೆ ಸ್ಪೆಂಡ್ ಮಾಡಿದ್ನೋ, ಈಗಲೂ ನನಗೆ 2 ಮಕ್ಕಳಾದರೂ ನಾನು ಈಗಲೂ ಕೂಡ ಸೇಮ್ ನಮ್ಮ ಅಜ್ಜಿ ಮನೇಲಿ ನಾನು ಹೇಗೆ ಫೀಲ್ ಮಾಡ್ತಾಯಿದ್ದೆ ಈಗಲೂ ಹಾಗೆ ಫೀಲ್ ಮಾಡ್ತೀನಿ. ಸೊ ಇವ್ರದ್ದು ಕೂಡು ಕುಟುಂಬ, ನಮ್ಮ ಮಾವ, ಅತ್ತೆ, ಅವ್ರ ಮಕ್ಕಳು, ದೊಡ್ಡಮ್ಮ, ಚಿಕ್ಕಮ್ಮ ಎಲ್ಲ ಒಟ್ಟಿಗೆ ಇದ್ದಾರೆ. ಸೊ ಸಾಯಂಕಾಲಕ್ಕೆ ಮಕ್ಳ ಕೈಯಲ್ಲಿ ಅವ್ರನ್ನೂ ಆಟಕ್ಕೆ ಬಿಡ್ದಿರೆ ಈ ಥರ ಮನೆ ಕೆಲಸದಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಮೊಬೈಲು, ಟಿ ವಿ ಅಂದಿರೆ ನಾವು ಅವ್ರನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ವಿ ಕೆಲಸದಲ್ಲಿ. ಸೊ ತೊಯ್ಸಿದ ಮಂಡಕ್ಕಿ ಮಿರ್ಚಿ ಮಾಡಿದರು ಸಾಯಂಕಾಲ ಸ್ನ್ಯಾಕ್ಸ್ಗೆ ಅಂತ ತಿಂದುಬಿಟ್ಟು ನಮ್ಮ ನಡೆ ಸಂತೆಯ ಕಡೆ. ನೀವು ನಂದು ಮೋಸ್ಟ್ ಬ್ಲೂಪರಲ್ಲಿ ನೋಡಿರ್ಬೋದು, ನಮ್ಮ ಊರಲ್ಲಿ ನಡೆಯುವಂಥ ಸಂತೆ. ಇದು ಶನಿವಾರಕ್ಕೆ ಒಂದೇ ಸಲ ನಡೆಯುತ್ತೆ. ನನಗೇನೋ ಒಂಥರ ಬಂದಾಗೆಲ್ಲ ಇಲ್ಲಿ ಸಂತೆ ನೋಡಬೇಕು ಅನ್ನೋದೇ ನಾನು ಭಾಳ ಕಾತುರದಿಂದ ಕಾಯ್ತಿರ್ತೀನಿ. ಯಾಕೆಂದರೆ ಮುಂಚೆ ನಾನು ಚಿಕ್ಕವಳಿದ್ದಾಗೆಲ್ಲ ನಮ್ಮ ತಾತ ಎಲ್ಲ ಇದೇ ರೀತಿ ಬಿಡಾರ ಹೊಡೆದು ಕಾಳು ಕಡಿ ವ್ಯಾಪಾರ ಮಾಡ್ತಾಯಿದ್ರು. ಈಗ ಯಾರೂ ಆ ಥರ ಮಾಡ್ತಾಯಿಲ್ಲ. ಸೊ ನನಗೆ ಈಗಲೂ ಅದು ಬಂದರೆ ಅದೆಲ್ಲ ನೆನಪಾಗುತ್ತೆ. ಆಮೇಲೆ ಅಜ್ಜಿ ಕೂದಲು ಅಂತ ಬೊಂಬೈ ಮಿಠಾಯಿ ಸಿಗ್ತಾಯಿತ್ತು, ಅದನ್ನೆಲ್ಲ 2 ರೂಪಾಯಿಗೆ ಪೇಪರಲ್ಲಿ ಹಿಂಗೆ ಕಟ್ಕೊಡೋರು. ಅದೇ ಒಂಥರ ಖುಷಿ. ಈಗಿನ ಮಕ್ಳಿಗೆ ಸಂತೆ ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ. ಸೊ ಈಗ ಪ್ರೀ ಸ್ಕೂಲಲ್ಲೆಲ್ಲ ಸಂತೆ ಕಾನ್ಸೆಪ್ಟ್ ಮಾಡಿ ಮತ್ತೆ ಅದನ್ನ ಇನ್ಕಲ್ಕುಲೇಟ್ ಮಾಡ್ತಾಯಿದ್ದಾರೆ. ಸೊ ಮಕ್ಳಿಗೆ ಗೊತ್ತಾಗುತ್ತೆ. ನಾವಿಲ್ಲೆಲ್ಲಾದರೂ ಹೋದರೆ ಸೂಪರ್ ಮಾರ್ಕೆಟು ಹಾಗೆ ಕರ್ಕೊಂಡು ಹೋಗ್ತೀವಿ. ಸೊ ಈ ಮಕ್ಳಿಗೆ ಸಂತೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಕರ್ಕೊಂಡೋಗಿದೆ. ಸೊ ಮಳೆ ಮೋಡ ತುಂಬ ಆಗಿ ನೋಡಿ ಪಾಪ ಅವ್ರು ಎಷ್ಟು ತರಾತುರಿಯಲ್ಲಿ ಅದನ್ನೆಲ್ಲ ಹೊಚ್ಚಿ ಅವ್ರ ಕೆಲಸನ ಫಾಸ್ಟ್ ಮಾಡ್ತಾಯಿದ್ದಾರೆ. ಸೊ ನಾವು ಕೂಡ ನೋಡಿ ಇಲ್ಲೆಲ್ಲ ಥರದ್ದು ಸಿಗುತ್ತೆ. ಕಾಳು ಕಡಿ, ನಾಟಿ ಮೊಟ್ಟೆ, ಮಂಡಕ್ಕಿ, ಖಾರ, ತರಕಾರಿ, ಹಣ್ಣು, ಹಂಪಲು ಎಲ್ಲ ಸಿಗುತ್ತೆ ನಮಗೆ ಪ್ರತಿಯೊಂದೂ. ಸೊ ಹಾಗೆ ನಮ್ಮ ಊರ ದೇವರು ಶ್ರೀ ಭ್ರಾಂತೇಶ ಸ್ವಾಮಿ ಅಥವಾ ಹುಚ್ಚರಾಯ ಸ್ವಾಮಿ ಅಂತಾರೆ. ಸೊ ಸಂತೆ ಎಲ್ಲ ನೋಡ್ಕೊಂಬಂದಾಗಿ ಮೇಲೆ ಅವನ ದರ್ಶನ ಮಾಡ್ಕೊಂಬಂದ್ವಿ ನಾವು. ಅಧಿಕ ಮಾಸದಲ್ಲಿ 3 ದೇವ್ರನ್ನ ಕೂಡ ನೋಡ್ತಾರೆ. ಸೊ ನೆಕ್ಸ್ಟ್ ಮಾರ್ನಿಂಗ್ ನಮ್ಮ ಬ್ರೇಕ್ಫಾಸ್ಟ್ಗೆ ಹಾಗಲಕಾಯಿ ರಸಪಲ್ಯ, ಹಾಗೆ ಮಾವಿನಕಾಯಿ ಗೊಜ್ಜಿಗೆ ಅಕ್ಕ ಒಗ್ಗರಣೆ ಹುರಿತಾ ಇದ್ರು. ಸೊ ಇದರಲ್ಲಿ ಹಾಗಲಕಾಯಿ ರಸಪಲ್ಯ ಹಾಗೆ ಹೀರೆಕಾಯಿ ಎಣ್ಣೆಗಾಯಿ ಪಲ್ಯಕ್ಕೆ ರೆಡಿ ಮಾಡಿದರು ರೊಟ್ಟಿ ಜೊತೆಗೆ. ಇವರು ಆಲ್ಮೋಸ್ಟ್ ದಿನ ರೊಟ್ಟಿನೇ ಮಾಡ್ತಾರೆ. ಈ ಕಡೆ ಇರೋದು ನಮ್ಮ ದೊಡ್ಡಮ್ಮನ ಅಡುಗೆನ ನಾನು ತುಂಬ ಮಿಸ್ ಮಾಡ್ಕೊಳ್ತೀನಿ. ಹಾಗೆ ಇವರು ಮಾವಿನಕಾಯಿ ಚಟ್ನಿಗೂ ಕೂಡ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಹೀರೆಕಾಯಿ ಸ್ಟಫ್ ನೀವು ನೋಡ್ತಾ ಇರ್ಬೋದು. ನಾನು ಸ್ಟಫಿಂಗ್ ಮಾಡ್ತಾಯಿದ್ದೀನಿ. ಅವರೆಲ್ಲ ರೆಡಿ ಮಾಡಿಕೊಟ್ಟಿದ್ರು. ಇದರ ರೆಸಿಪಿ ಬೇಕು ಅಂದರೆ ನನ್ನ ಶಾರ್ಟ್ಸ್ ವೀಡಿಯೋದಲ್ಲಿ ಇದೆ, ನೀವು ಹೋಗಿ ನೋಡ್ಬೋದು. ಇದು ತುಂಬಾ ಏನು ಟೇಸ್ಟಿ, ಯಾಕೆಂದರೆ ಅಲ್ಲೇ ಸಂತೆ ಮಾಡಿ ಫ್ರೆಶ್ಶಾಗಿ ತೊಗೊಂಬಂದಿದ್ರು. ಸೊ ನಾನು ಅವ್ರಿಗೆ ಜಸ್ಟ್ ಅದನ್ನು ಎಲ್ಲ ಹಾಕಿ ಕೊಡ್ತಾಯಿದ್ದೀನಿ. ಸೊ ಮನೇಲಿ ತುಂಬ ಜನ ಇರೋದ್ರಿಂದ ಯಾರಾದರೂ ಒಬ್ಬರು, ಎಷ್ಟು ಜನ ಇದ್ದರೂ ಹೆಲ್ಪಿಗೆ ಸಾಲಲ್ಲ ಅನಿಸುತ್ತೆ. ಅವ್ರೇನು ಮಾಡಬೇಡ ಅಂದರು, ಬಟ್ ನಾನು ಖುಷಿಯಿಂದ ಕೆಲಸ ಮಾಡ್ತಾಯಿದ್ದೆ. ಕೆಲಸ ಅಂದರೆ ಏನೂ ಇಲ್ಲ, ಜಸ್ಟ್ ಈ ಥರ ಚಿಕ್ಕ ಪುಟ್ಟ. ಸೊ ಇದು ಪಲ್ಯಕ್ಕೆ ಎಲ್ಲ ರೆಡಿಯಾಗಿತ್ತು. ಸೊ ಇದು ಜೋಡಿಸಾಗಿ ಮೇಲಿಂದ ಇವರು ನಮ್ಮ ಅಕ್ಕ, 2ನೇ ಅಕ್ಕ, ನಮ್ಮ ಮಾವನ ಹೆಂಡತಿ, ನಾನು ಅಕ್ಕ ಅಂತ ಕರಿತೀನಿ. ನೀವು ನೋಡ್ಬೋದು ಅವರೆಲ್ಲ ರೊಟ್ಟಿನ ಎಷ್ಟು ಬೇಗ ಬೇಗ ಅಲ್ಲಿ ತೆಳ್ಳಗೆ ಉತ್ತಾರೆ ಅಂತ. ಇವ್ರ ಮನೇಲಿ ಆಲ್ಮೋಸ್ಟ್ ದಿನ ರೊಟ್ಟಿನೇ ಇರುತ್ತೆ ಬ್ರೇಕ್ಫಾಸ್ಟಿಗೆ. ವಾರದ ದಿನ ವಿಶೇಷ ದಿನದಲ್ಲಿ ಮಾತ್ರ ಇವರು ತಿಂಡಿ, ಇನ್ನು ಮಿಕ್ಕಿದ ದಿನ ಎಲ್ಲ ರೊಟ್ಟಿ. ಸೊ ನೋಡಿ ಅವ್ರ ಕೈ ಹೇಗೆ ಅದ್ರ ಮೂಮೆಂಟ್ ಹೋಗುತ್ತೆ ಅಂತ, ತುಂಬ ತೆಳುವಾಗಿ ಬೇಗ ಬೇಗ ಮಾಡ್ತಾರೆ. ಸೊ ಇದು ನಮ್ಮ ಅಜ್ಜಿ ಮನೇಲಿ. ಈ ಕಡೆ ನಮ್ಮ ದೊಡ್ಡಮ್ಮ ಬೇಯಿಸ್ತಾ ಇದ್ದಾರೆ ರೊಟ್ಟಿನ.
ಜೋಳದ ರೊಟ್ಟಿ ಜೊತೆಗೆ ಅಕ್ಕಿ ರೊಟ್ಟಿ 2 ಥರದ್ದು ರೊಟ್ಟಿ ಕೂಡ ಮಾಡ್ತಾರೆ. ಮಕ್ಕಳಿಗೆಲ್ಲ ಅಕ್ಕಿ ರೊಟ್ಟಿ ಇಷ್ಟ ಆಗುತ್ತೆ ಬಿಸಿದು ಅಂತ. ಬಟ್ ದೊಡ್ಡವ್ರಿಗೆಲ್ಲ ಜೋಳದ ರೊಟ್ಟಿ ಅಂತ 2 ಥರದ ರೊಟ್ಟಿ ಕೂಡ ಮಾಡ್ತಾರೆ ಇವರು. ಸೊ ನೀವು ನೋಡ್ಬೋದು, ಈ ಕಡೆ ರೊಟ್ಟಿ ಮಾಡ್ತಾಯಿದ್ದಾರೆ, ಜಿಗಿಟಲ್ಲಿ ನೋಡ್ಬೋದು. ಈ ಕಡೆ ಅಕ್ಕಿದು ಹಿಟ್ಟಿನ ಮುದ್ದೆ ಇದೆ, ಈ ಕಡೆ ಜೋಳದ ರೊಟ್ಟಿ ಮುದ್ದೆನೂ ಇದೆ. ಸೊ ಇದು ನಮ್ಮ ಬ್ರೇಕ್ಫಾಸ್ಟ್. ರೊಟ್ಟಿ, ಹಾಗಲಕಾಯಿ ಪಲ್ಯ, ಮಾವಿನಕಾಯಿ ಚಟ್ನಿ ಜೊತೆಗೆ ಹೀರೆಕಾಯಿ ಎಣ್ಣೆಕಾಯಿ ಪಲ್ಯ. ಸೊ ಇದೆಲ್ಲ ತಿಂದಾದ್ಮೇಲೆ ಆಬ್ವಿಯಸ್ಲಿ ತುಂಬ ಲೋಡಾಗಿರುತ್ತೆ. ನನ್ನ ಕಸಿನ್ ಇವನು ನನಗೆ ಎಲೆ ಅಡಿಕೆ ರೆಡಿ ಮಾಡಿಕೊಡ್ತೀನಿ ಅಕ್ಕ ಅಂತ ಅವನು ಹಾಕ್ಕೊಂಡಿದ್ದು ಕೇಳಿದ್ದಕ್ಕೆ ನನಗೂ ಕೂಡ ರೆಡಿ ಮಾಡಿಕೊಟ್ಟ. ಇವನು ಹಾಸ್ಟೆಲಲ್ಲಿ ಇರ್ತಾನೆ. ಈಗ ಇಲ್ಲೇ ಅಡ್ಮಿಷನ್ಸ್ ಆಗಿದೆ ಊರಲ್ಲಿ. ಸೊ ಇವನು ನನಗೆಲ್ಲ ರೆಡಿ ಮಾಡಿಕೊಟ್ಟ. ನೋಡ್ಬೋದು, ತುಂಬ ಚೆನ್ನಾಗಿತ್ತು. ಅದಕ್ಕೆ ಸೋಂಪು, ಟೂಟಿ ಫ್ರೂಟಿ, ಹಾಗೆ ಸಕ್ಕರೆ, ಕೊಬ್ಬರಿ, ಅಡಿಕೆ ಎಲ್ಲ ಹಾಕಿ ಕೊಟ್ಟ. ಸೊ ಥ್ಯಾಂಕ್ ಯು ಗುಂಡ. ಅವನಿಗೆ ತುಂಬ ಕ್ಯೂರಿಯಾಸಿಟಿ, ಈ ಥರ ಎಲ್ಲ ಮಾಡ್ಕೊಡೋದು ತುಂಬ ಇಷ್ಟ ಆಗುತ್ತೆ ಅವನಿಗೆ. ಅವನ ಮಜ್ಜಿಗೆಗೂ ಅಷ್ಟೇ, ಅವನು ಹದ ಇಲ್ದಿರೋ ಮಜ್ಜಿಗೆ ಕುಡಿಯೋದೇ ಇಲ್ಲ. ಮಾವಿನ ಹಣ್ಣಿನ ಸೀಸನಲ್ಲಿ ಕಂಪಲ್ಸರಿ ಫಿಕ್ಸ್ ಹೋಳಿಗೆ ಶೀಕರಣೆ ಅಂತ. ಸೊ ಮನೆಗೆ ಮೊಮ್ಮಗಳು ಮರಿ ಮೊಮ್ಮಕ್ಕಳು ಬಂದಿದ್ರು ಅಂತ ಇವರು ಹೋಳಿಗೆ ಶೀಕರಣೆ ಮಾಡೋದಕ್ಕೆ ಹಮ್ಮಿಕೊಂಡಿದ್ರು. ಸೊ ನಮ್ಮ ಅಕ್ಕ ಶೀಕರಣೆ ಮಾಡ್ತಾಯಿದ್ದಾಳೆ. ಟೊಪ್ಪಿ ನಾನು ಹಿಂಗೆ ಕುತ್ಕೊಂಡು ನೋಡ್ತಿದ್ದೆ, ಅದು ನಿಂಗೆ ಟೊಪ್ಪಿ ಥರ ಕವರ್ ಮಾಡೋಕ್ಕೆ. ಹಾಂ, ಕೈ ಇಟ್ಕೊಂಡು ಟೊಪ್ಪಿ ಥರ ಮಾಡಿ ಕೈ ನೋಡೋದು. ನಂಗೆ ಅವ್ವ ಅದು, ಆಮೇಲೆ ದಂಟಿನ ಸೊಪ್ಪು ಹೆಚ್ಚೋದು ಇಳ್ಗೆ ಮಾಡಕ್ಕೆ ಹಿಂಗೆ ಜೋಡಿಸ್ಕೊಂಡು ನೀಟಾಗಿ. ಆಮೇಲೆ ಕೊಣಬ್ಯಾಗೆ ಕಡುಬು ಮಾಡೋದು, ಅದು ಕಣ್ಣು ಮುಂದೆ ಹಂಗೆ ನಾನು ಹ್ಞೂ ಹಾಕೊಂಡು ಎಷ್ಟು ತೆಳ್ಳಗೆ ದೊಡ್ಡ ಕುದ್ದಿದ್ದೆ ನೀನು. ಬಟ್ ತೆಳ್ಳಗೆ ಮಾಡಿದ್ಯಲ್ಲ, ನನ್ನವೆಲ್ಲ ದಪ್ಪ, ಇಷ್ಟು ತೆಳ್ಳಗೆ ಬರೋದೇ ಇಲ್ಲ. ನಾನು ನಿಮ್ಮ ಥರ ನಿಮ್ಮ ಥರ ಎಲ್ಲ ಹಬ್ಬಕ್ಕೆ ಮಾಡಲ್ವಲ್ಲ, ಯಾವಾಗೋ ವರ್ಷಕ್ಕೆ 1 ಸಲ 2 ಸಲ ಮಾಡ್ತೀನಿ. ನಮ್ಮಮ್ಮಂದೇ ದಪ್ಪ ಅಂದರೆ ನಾನು ಅವ್ರ ಮಗಳು, ನಂದಿನಿ ಯಾವ ಪಾಟಿ ದಪ್ಪ. ನೋಡಿ ಅವ್ರ ಹೋಳಿಗೆ ಹೇಗೆ ಉಪ್ತಾ ಇದೆ, ಜೊತೆಗೆ ಎಷ್ಟು ತೆಳುವಾಗಿ ಮಾಡಿದ್ದಾರೆ. ಪರೆ ಆಗಿರುತ್ತೆ. ಇಷ್ಟು ಹೋಳಿಗೆ ಕೊಟ್ಟರೆ ಯಾರಾದರೂ 3 ಮೇಲಂತೂ ಪಕ್ಕ ತಿಂತಾರೆ. ನೋಡ್ಬೋದು ನೀವು ಎಷ್ಟು ಪದ್ರವಾಗಿ ತೆಳುವಾಗಿ ಮಾಡಿದ್ದಾರೆ ಅಂತ. ಸೊ ನೋಡೋದೇ ಒಂದು ಕಣ್ಣಿಗೆ ಹಬ್ಬ. ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲಿ ಮಾಡ್ತಾ ಇರುವಂಥ ಅವರು ನಮ್ಮ ಅತ್ತೆ, ನಮ್ಮ ದೊಡ್ಡತ್ತೆ ಅಂದರೆ ನಮ್ಮ ಮಾವನ ಹೆಂಡತಿ. ಸೊ ಇವರು ಮಲೆನಾಡಿನವರು, ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಹೋಳಿಗೆ ಅಷ್ಟೇ ಅಲ್ಲ, ಇದನ್ನ ಮತ್ತೆ ಯಾಕೆ ರೀಕ್ಯಾಪ್ಚರ್ ಮಾಡಿದೆ ಅಂದರೆ, ಅವ್ರು ಹೇಗೆ ಹೂರಣನ ಕಣಕದೊಳಗೆ ತುಂಬ್ತಾರೆ ಅಂತ. ನಾವು ಮನೆ ಮೇಲೆ ಪ್ಲಸ್ ಆಕಾರದಲ್ಲಿ ಇಟ್ಬಿಟ್ಟು ತುಂಬ್ತೀವಿ. ಬಟ್ ಇವ್ರ ಸ್ಟೈಲ್ ನೋಡಿ ಎಷ್ಟು ಚೆನ್ನಾಗಿದೆ. ಸ್ಟೈಲ್ ಅಂದರೆ ಅವ್ರು ಮಾಡೋ ಮೆಥಡೇ ಹೀಗೆ. ನಮ್ಮ ಅಜ್ಜಿ ಕೂಡ ಹೀಗೆ ಮಾತಾಡ್ತಾಯಿದ್ರು, ನೀವು ಕೇಳಿಸ್ಕೊಂಡಿರ್ಬೋದು ನಮ್ಮ ಕಾನ್ವರ್ಸೇಷನ್ನ. ಸೊ ಇವರು ಇದಷ್ಟೇ ಅಲ್ದಿರೆ ಅಕ್ಕಿ ಕಡುಬು, ಎಲೆ ಕಡುಬು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಅಕ್ಕಿ ಕಾಯಿ ರೊಟ್ಟಿ, ಹೋಳಿಗೆ ಅಂದಮೇಲೆ ಹೋಳಿಗೆ ಸಾಂಬಾರು ಇರಲೇಬೇಕು ಕಂಪಲ್ಸರಿ. ಸೊ ರಾತ್ರಿ ಊಟಕ್ಕೆ ಹೋಳಿಗೆ ಸಾರು, ಶೀಕರಣೆ, ಹಪ್ಪಳ, ಸಂಡಿಗೆ ಎಲ್ಲ ರೆಡಿಯಾಗಿತ್ತು. ಫಸ್ಟ್ ಗಂಡು ಮಕ್ಳದ್ದು ಊಟ ಎಲ್ಲ ಆಯಿತು. ನಂತರ ನಮ್ಮದು ಹೆಣ್ಮಕ್ಳದ್ದು ಬ್ಯಾಚ್ ಊಟ ಆಯಿತು. ಸೊ ಇದು ನನ್ನ ರಜೆಯ ವಿಡಿಯೋ ಆಗಿತ್ತು. ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.